ಹೆಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋ ಬಂದು ನಮ್ಮ ಇಯರ್ ಎಂಡಿಂಗ್ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಈ ಇಯರ್ ಎಂಡಿಂಗು ಏನೇನು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ಯಾವ್ಯಾವ ಪ್ಲೇಸ್ಗೆ ಹೋದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ನಾವು ಬಂದು ಮನೆ ಬಿಟ್ಟಿದ್ದು 5 ಗಂಟೆಗೆ ಮನೆ ಬಿಟ್ವಿ. ಅಲ್ಲಿಂದ KR ನಗರಕ್ಕೆ ಹೋದ್ವಿ ಅಮ್ಮ ಅವ್ರನ್ನ ಕರ್ಕೊಂಡು ಬರೋಣ ಅಂತ. ಅಲ್ಲಿ ನೋಡಿದ್ರೆ ಆ ಟೈಮಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ಆಂಜನೇಯನ ಜಯಂತಿ, ಹನುಮ ಜಯಂತಿ ಮಾಡ್ತಾಯಿದ್ರು ಅಂತ ಹೇಳಿ ಫುಲ್ಲು ಇಡೀ ನಮ್ಮ KR ನಗರ ರೋಡೇ ಪೂರ್ತಿ ಚೆನ್ನಾಗಿ ಜಗಮಗಿಸ್ತಾಯಿದ್ರು. ಸೊ ಅದನ್ನು ಕೂಡ ನೋಡಿಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಅಲ್ಲಿಂದ ಅಮ್ಮ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು 5:45 ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ನಾವು ಫಸ್ಟ್ ಹೋಗ್ತಾ ಇರೋದು ಬಂದು ಜೇನ್ಕಲ್ ಸಿದ್ದೇಶ್ವರ ಆಗಿರುತ್ತೆ. ಸೊ ಇದು ಬಂದು 3 ಡೇಸ್ ಟ್ರಿಪ್ ಆಗಿರುತ್ತೆ. ಹಾಗಾಗಿ ಒಂದಷ್ಟು ಪ್ಲೇಸ್ಗಳನ್ನ ನಾವು ನೋಟ್ ಮಾಡಿಕೊಂಡು ಈ ಪ್ಲೇಸ್ಗೆ ಇಂತಿಂಥ ಟೈಮ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡು ನಾವು ಕೂಡ ಡಿಸ್ಕಸ್ ಮಾಡಿದ್ವಿ. ಇದು ಬಂದು ಡಿಸೆಂಬರ್ 5ನೇ ತಾರೀಕಲ್ಲಿ ಹೋಗಿರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ. ಸೊ ಟ್ರೈನ್ ಕ್ರಾಸ್ ಆಗ್ತಾಯಿತ್ತು ಅಂತ ಕೂಡ ನಾವು ನಿಂತ್ವಿ. ಈಗ ರೋಡ್ ಹೈವೇ ಮಾಡ್ತಾ ಇರೋದ್ರಿಂದ ನಮಗೂ ಕೂಡ ಸ್ವಲ್ಪ ರೋಡ್ ಎಲ್ಲ ಫುಲ್ಲು ಕನ್ಫ್ಯೂಸ್ ಎಲ್ಲ ಆಯಿತು. ಸೊ ಚಳಿ ಐತೆ ಅಂತ ಅಂದ್ಕೊಂಡು ಫುಲ್ಲು ಪ್ಯಾಕಪ್ ಮಾಡಿಕೊಂಡು ಹೋದ್ವಿ. ಸೊ ಹೋದಾಗ ನಮ್ಮ ಟ್ರಿಪ್ಪಲ್ಲಿ ಒಂದು ಬಿಗ್ ಟ್ವಿಸ್ಟೇ ಇತ್ತು. ಅದು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಿಮಗೆ ಶೋ ಮಾಡ್ತೀನಿ. ಸೊ ನಿಮ್ಗಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ, ಅದೇ ಜೇನ್ಕಲ್ ಸಿದ್ದೇಶ್ವರ. ಇನ್ನು ಜಶ್ವಿ ಎಲ್ಲ ಈ ಥರ ಸಾಂಗ್ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಇಷ್ಟು ಬೇಗ ಜೇನ್ಕಲ್ ಸಿದ್ದೇಶ್ವರನ ಬೆಟ್ಟಕ್ಕೆ ಬಂದಿದ್ದು ನಮಗೆ ಗೊತ್ತೇ ಆಗಲಿಲ್ಲ. ನಾನು ಬಿಫೋರ್ ಒಂದು 12 to 13 ಇಯರ್ಸ್ ಬ್ಯಾಕ್ ಬಂದಿದ್ದು. ಆವಾಗ ನಾವು ಬಂದಾಗ ಈ ಥರ ಎಲ್ಲ ಇರಲಿಲ್ಲ, ಒಂದು ಗದ್ದೆ ಎಲ್ಲ ಇತ್ತು, ಆ ರೀತಿಯಿಂದ ನಾವು ಹೋಗಿದ್ದು. ಬಟ್ ಈಗ ಬರ್ತಾ ಇರೋದು ಬಂದು ಫಸ್ಟ್ ಟೈಮು. ಸೊ ನನಗಂತೂ ತುಂಬ ಖುಷಿ ಆಯಿತು, ಇಷ್ಟೊಂದು ಇಲ್ಲಿ ಈ ಥರ ಚೇಂಜಸ್ ಆಗಿದೆಯಲ್ವಾ ಅಂತ. ಏಕೆಂದರೆ ಇದು ತುಂಬ ವರ್ಷದ ಮುಂಚೆನೇ ಆಗಿದೆ ಚೇಂಜಸ್ಸು. ನನಗೆ ಪರ್ಸ್ನಲಿ ಇಷ್ಟೊಂದು ಚೇಂಜಸ್ ಆಗಿದೆಯಾ, ನಾನು ನೋಡೇ ಇರಲಿಲ್ವಲ್ಲ ಅನ್ನೋ ಒಂದು ಇದಿತ್ತು. ಸೊ ಬಂದು ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡ್ವಿ. ಇನ್ನು ನಮ್ಮ ಟೆಂಪಲ್ ರನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಇಲ್ಲಿಗೆ ಮುಗಿಸ್ಕೊಂಡ್ಬಿಡೋಣ, ಹತ್ರ ಇದೆ ಅಂತ ಅಂದ್ಕೊಂಡು ಇಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ ನಾವು ಇಷ್ಟು ಜನನು. ಸೊ ಇದು ಗೊತ್ತಾ ನಿಮಗೆ, ಹುಣಸೆ ಹುಳಿ ಹಣ್ಣು ಎಷ್ಟು ಬಿಟ್ಟಿತ್ತು ಗೊತ್ತಾ ಅಲ್ಲಿ ಸುತ್ತಮುತ್ತ. ನಾವು ಹೋಗಿದ್ದು ಹುಣ್ಣಿಮೆ ಆದ ನೆಕ್ಸ್ಟ್ ಡೇಗೆ ಹೋಗಿದ್ವಿ. ಹಂಗೆ ನಾನು ಅಂದ್ಕೊಂಡೆ ಈ ಹಣ್ಣ ಯಾರೂ ನೋಡೇ ಇಲ್ವಾ, ಮೀನ್ಸ್ ಯಾರೂ ಕಿತ್ಕೊಳ್ಳೇ ಇಲ್ವಾ, ಇಷ್ಟೊಂದು ಇದೆಯಲ್ಲ ಇಲ್ಲಿ ಅಂತ ಅಂದ್ಕೊಂಡೆ. ಆ್ಯಂಡ್ ಸ್ವಲ್ಪ ಮಾರ್ನಿಂಗ್ ವೈಬ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಜಶ್ವಿ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಬೆಳಗ್ಗೆ ಏನು ಕಲ್ತಿದ್ರಿ ಮಗಳು? ಏನು ಯಾರು ಹೇಳ್ಕೊಟ್ಟಿದ್ದೆಲ್ಲ ನಿಮಗೆ? ಇನ್ನು ಅವಳು ಅವಳ ಫೇವ್ರೆಟ್ ಬಿಸ್ಕೆಟ್ನ ತಿನ್ಕೊಂಡು ಫುಲ್ ಮೆಟ್ಲೆಲ್ಲ ಹತ್ತಿದ್ಲು, ಕಂಪ್ಲೀಟ್ ಮಾಡಿದ್ಲು. ಸ್ಟಾರ್ಟಿಂಗ್ ಮಾತ್ರ ಎತ್ಕೊಂಡ್ವಿ, ಅದಾದಮೇಲೆ ನಾನೇ ಎತ್ತುತ್ತೀನಿ ಅಂದ್ಕೊಂಡು ಫುಲ್ ಸ್ಟೆಪ್ಸ್ನೇ ಎತ್ತಿದ್ದು ನೋಡಿ ನಮಗೆ ಫುಲ್ ಖುಷಿ ಆಗೋಯ್ತು ಇದೇನಪ್ಪ ಅಂತ. ನಾಲ್ಕು ಬಿಸ್ಕೆಟ್ ಹೊಟ್ಟೆಗೆ ಹೋಗಿದ್ಕೂ ಸಾರ್ಥಕ ಆಯಿತು ಮಗಳೇ ನಿಮಗೆ. ಇನ್ನೂ ನಿಧಾನಕ್ಕೆ ಸ್ಲೋ ಅಮ್ಮ. ಮತ್ತೆ ನಡೀರಿ ಹೋಗಲ್ಲ, ಏಕೆ ಸುಸ್ತಾಯ್ತಾ? ಬಿಸ್ಕೆಟ್ ತಿನ್ಕೊಡಿ, ಆಯಿತು ಸರಿ ನಾವು ಹೋಗಿರ್ತೀವಿ, ನೀವು ಬನ್ನಿ ಮೇಡಮ್. ನಿಧಾನಕ್ಕೆ ಹೋಗಿ. ಫುಲ್ಲು ಸುಸ್ತಾಗೋಯ್ತು ಹತ್ತಿ. ಇನ್ನೊಂದು ಸ್ವಲ್ಪ ಮೆಟ್ಲಿದೆ. ನಮ್ಮ ಜಶ್ವಿ ಅಂತ ಫುಲ್ಲು ಎನರ್ಜಿಟಿಕ್ಕಾಗಿ ಹತ್ತುತ್ತಾ ಇದ್ದಾಳೆ. ನಮ್ಗೆ ಅದು ಆಗ್ತಾನೇ ಇಲ್ಲ. ಸದ್ಯ ಹೆಂಗೋ ಮಾರ್ನಿಂಗ್ ಬಂದಿರೋದಕ್ಕೆ ಒಳ್ಳೇದಾಯಿತು, ಟಿಫನ್ ಏನೂ ಮಾಡಿಲ್ಲ, ಇಲ್ಲ ಅಂದಿದ್ರೆ ಫುಲ್ ಸುಸ್ತಾಯ್ತಾಯಿತು. ಸೊ ವ್ಯೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ನೋಡ್ತಾ ಇರ್ಬೋದು, ಮೇ ಬಿ ಅಲ್ಲಿ ರೋಡ್ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಗಲ್ಲಿ ಬರ್ಬೇಕಾದ್ರೆ ಕಂಡಿದ್ದು. ಸೊ ಇನ್ನು ಮೇಲೆ ಸುಸ್ತಾಯ್ತಾ? ಬರೀ ಅವ್ರ ಥರ ಆಡ್ತಾರೆ. ಹಾಂ
ನಿಧಾನ ಸೊ ಬನ್ನಿ ಅಲ್ಲಿ ಬರ್ತಾವ್ರೆ ಅಮ್ಮ ಮತ್ತೆ ಅತ್ತೆ ವ್ಯೂ ವಾವ್ ಸಕ್ಕತ್ತಾಗಿದೆ. ಡೈಲಿ ವಾಕ್ ಮಾಡೋ ಅಭ್ಯಾಸ ಇಲ್ಲದೆ ಇರೋದಕ್ಕೆ ನಮಗಂತೂ ಫುಲ್ ಸ್ವಲ್ಪ ಉಪ್ಸ ಬಂದಂಗೆ ಆಗ್ತಾ ಇತ್ತು. ಹೊಡ್ದು ಸೊ ನೋಡಿ ನಮ್ಮ ಚಿಲ್ಲೆ ಬರ್ತಾ ಇದೆ. ಅವಳಿಗೆ ಬಿಸ್ಕೆಟ್ ಎನರ್ಜಿ. ಇನ್ಯಾರನ್ನ ಮಾಡ್ಕೊಬೇಕು? ಅಪ್ಪನೂ ಮಾಡ್ಕೊತಾ ಇದ್ದೀನಲ್ಲ. ಇನ್ನು ಅವಳನ್ನ ಒಬ್ಳನ್ನೇ ಹತ್ತಕ್ಕೆ ಬಿಟ್ಟರೆ ನಮಗೆ ರೀಚ್ ಆಗಬೇಕಾಗಿರೋ ಪ್ಲೇಸಸ್ಸು ಅಥವಾ ಟೈಮು ಎಲ್ಲ ಹೊಂಟೋಗುತ್ತೆ ಅಂದ್ಬಿಟ್ಟು ನಾವೇ ಎತ್ಕೊಂಡು ಬಂದ್ವಿ. ಸೊ ಬಂದ ತಕ್ಷಣ ದೇವ್ರ ದರ್ಶನಕ್ಕೆ ನಿಂತ್ಕೊಂಡ್ವಿ. ಆವಾಗ ತಾನೇ ದೇವ್ರನ್ನ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಇದು ಜಸ್ಟ್ ಇಲ್ಲಿರೋದು ಪಾದುಕೆಗಳು ಮಾತ್ರ, ಅಂದರೆ ದೇವರ ಪಾದ, ಜೇನ್ಕಲ್ ಸಿದ್ದೇಶ್ವರ ಅವರ ಪಾದಗಳು. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಡಲೆಕಾಳು ಕೊಟ್ಟರು ಪ್ರಸಾದಕ್ಕೆ. ಸೊ ಅದನ್ನು ಇಸ್ಕೊಂಡು ನಾವು ನೋಡಿದ್ವಿ. ಇನ್ನು ಸೈಡ್ ವ್ಯೂ ನೋಡೋಣ ಹೇಗಿರುತ್ತೆ ಅಂತ ಹೋದರೆ ಅಮೇಝಿಂಗ್ ಆಗಿತ್ತು. ಆಗ ತಾನೇ ನಾವು ಅರ್ಲಿ ಮಾರ್ನಿಂಗ್ ಒಂದು 8:30ಗೆಲ್ಲ ರೀಚ್ ಆಗಿದ್ವಿ ಅಲ್ವಾ. ಹಾಗಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಈ ಜೇನ್ಕಲ್ ಸಿದ್ದೇಶ್ವರ ಬಂದು ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ ಅಲ್ಲಿ ಇರುವಂಥದ್ದು. ನಮಗೆ ಅಂದರೆ KR ನಗರದಿಂದ ಟ್ರೈನ್ ಫೆಸಿಲಿಟಿ ಕೂಡ ಇರುತ್ತೆ. ಹಾಗಾಗಿ ನಾವೆಲ್ಲ ಒಂದು ಸಲ ಹೋಗಿದೆ ಅಂತ ಹೇಳಿದೆ ಅಲ್ವಾ, ಟ್ರೈನಲ್ಲಿ ಕೂಡ ಹೋಗಿದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಪ್ಲೇಸ್ಗೆ ಹೋಗಿಲ್ಲ ಅಂದರೆ ಒನ್ಸ್ ವಿಸಿಟ್ ಮಾಡಿ. ಸೊ ನಾವು ಹೋಗ್ತಾ ಇರೋ ಪ್ಲೇಸ್ಗೆ ಇದೇ ಹತ್ರ ಇತ್ತು. ಇಲ್ಲಿಂದ ಈ ರೂಟಿಂದ ಹೋದರೆ ಹತ್ರ ಇರುತ್ತೆ ಅಂದ್ಕೊಂಡು ಇಲ್ಲಿಂದನೇ ಹೊರಟ್ವಿ ನಾವು. ನಾವು ಯಾವುದೇ ಟ್ರಿಪ್ಗೆ ನನ್ನ ತಮ್ಮನ ಜೊತೆ ಹೋದರೆ ನಮ್ಮ ಜಶ್ವಿ ಜಾಸ್ತಿ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು. ಅದಕ್ಕೆ ಅವಳು ನನಗೆ ಬೈತಾ ಇದ್ಲು, ಮವ ಒಡಿಯೋಳಿಗೆ ಬೀಳ್ಸು ಅಂತೆಲ್ಲ ಹೇಳಿ. ಫೈನಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಯಿತು ದೇವ್ರ ದರ್ಶನ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದ ಟೈಮ್ಗೆ ಪೂಜೆ ಎಲ್ಲ ಮುಗೀತು. ಅದನ್ನು ಮುಗಿಸ್ಕೊಂಡು ಇವಾಗ ನಮ್ಮದು ನೆಕ್ಸ್ಟ್ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಅದಕ್ಕೂ ಮುಂಚೆ ಇವಾಗ ಟಿಫನ್ ಮುಗಿಸ್ಕೊಳ್ಳೋಣ. ಮನೆಯಿಂದನೇ ಅಮ್ಮ ಟಿಫನ್ ಮಾಡಿಸ್ಕೊಬಂದಿದ್ದಾರೆ. ಹಾಗಾಗಿ ಒಂದು ಬೆಸ್ಟ್ ಪ್ಲೇಸ್ನಲ್ಲಿ ಟಿಫನ್ನ ಕೂಡ ಮುಗಿಸೋಣ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತೆಲ್ಲ. ನೀವು ನಮ್ಮ ಜೊತೆನೇ ಇರಿ. ದೆನ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಅಪ್ರಾಕ್ಸ್ ಒಂದು 9:45 ಹಂಗೆ ಕೆಳಗಡೆ ಬಂದ್ವಿ. ಬಂದು ಸ್ವಲ್ಪ ಹೈವೇ ಹತ್ರನೇ ಒಂದು ಸ್ವಲ್ಪ ಜಾಗ ಚೆನ್ನಾಗಿತ್ತು ಅಂತ ಹೇಳಿ ಅಲ್ಲೇ ತಿಂಡಿ ಮಾಡೋಕ್ಕೆ ಅಂತ ಹೇಳಿ ಕುತ್ಕೊಂಡ್ವಿ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ನೆಕ್ಸ್ಟ್ ಹೈವೇ ರೋಡು ಅದು. ಸೊ ಈ ರೋಡ್ ಬಂದು ಜೇನ್ಕಲ್ ಸಿದ್ದೇಶ್ವರ. ಅಮ್ಮ ಮಾರ್ನಿಂಗೇ ನಾವು ಬಿಟ್ಟಿದ್ದೆ 5:30 ಹಿಂಗೆ ಆದರೂ ಅಮ್ಮ ಅರ್ಲಿ ಮಾರ್ನಿಂಗೇ ಎದ್ದು ಬಿಸಿಯಾಗಿ ಬಾತು ಮತ್ತು ಚಟ್ನಿ ಮಾಡ್ಕೊಂಡು ಬಂದಿದ್ರು. ಬಟ್ ಒಂದು ಬೇಜಾರು ಏನು ಅಂದರೆ ಅವತ್ತಿಗೆ ಏನಾದರೂ ಒಂದು ಬಜ್ಜಿ ಬೋಂಡ ನೆಂಚ್ಕೊಳ್ಳೋಕ್ಕಿರಬೇಕು ಅಂತ ಹೇಳಿ ಅನಿಸ್ತು. ಸೊ ಇರಲಿ ಪರವಾಗಿಲ್ಲ ಅಂತ ಹೇಳಿ ಬಾತು ಮತ್ತು ಸೌತೆಕಾಯಿನ ನೆಂಚ್ಕೊಂಡು ಅಲ್ಲೇ ಟಿಫನ್ನ ಮುಗಿಸ್ಕೊಂಡ್ವಿ. ಇನ್ನು ಹೋಟೆಲ್ಗೆಲ್ಲ ಹೋದರೆ ಟೈಮ್ ಆಗುತ್ತೆ. ಇನ್ನು ಹೈವೇಲಿ ಹೋಟೆಲ್ ಸಿಗೋದು ಕೂಡ ಕಷ್ಟ. ನಾವು ಪಕ್ಕದ ರೋಡ್ಗೆ ಜಂಪ್ ಆಗಿಬಿಡಬೇಕು ಅಂತೆಲ್ಲ ಯೋಚನೆ ಮಾಡಿಕೊಂಡು ಟಿಫನ್ನ ಮಾತ್ರ ಮನೆಯಿಂದನೇ ಮುಗಿಸ್ಕೊಂಡು ಬಂದ್ವಿ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಈ ಹೈವೇ ಮಾತ್ರ ಸಖತ್ತಾಗಿತ್ತು ಗೈಸ್. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ದೂರದಲ್ಲಿ ಕಾಣಿಸ್ತಾ ಇರೋ ಬೆಟ್ಟ ನಮಗೆ ಹತ್ರನೇ ಇದೇನೋ ಅನ್ನಷ್ಟು ಚೆನ್ನಾಗಿತ್ತು. ಒಂಥರ ನೈಸ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇರುವಂತಹ ಹೈವೇ ಅಂತಲೇ ಹೇಳ್ಬೋದು. ಎಷ್ಟೋ ರೂಟಲ್ಲಿ ನಾವು ಹೋಗ್ಬೇಕಾದ್ರೆ ಈ ಹೈವೇ ಮುಖಾಂತರ ಒಂದಷ್ಟು ಕಡೆ ಸರ್ವಿಸ್ ರೋಡಲ್ಲೂ ಹೋಗಿದ್ದು ಉಂಟು. ಬಟ್ ಸರ್ವಿಸ್ ರೋಡು ಹೇಳ್ಕೊಳ್ಳೋ ಮಟ್ಟಿಗೆ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಹೈವೇ ಮಾತ್ರ ಚೆನ್ನಾಗಿತ್ತು. ಸೊ ಪರವಾಗಿಲ್ಲ. ಇಲ್ಲಿ ಒಂದಷ್ಟು ಸಾಂಗ್ ಕೇಳಿಕೊಂಡು ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ನಿದ್ದೆ ಮಾಡಿಕೊಂಡು ಇನ್ನು ನಾವು ನೆಕ್ಸ್ಟ್ ರೀಚ್ ಆಗಿದ್ದು ಬಂದು
ಶಿವಮೊಗ್ಗಗೆ. ಸೊ ಸುದಿ ನನಗೆ ಇದು ಹೇಳೇ ಇರಲಿಲ್ಲ ಪ್ಲ್ಯಾನು, ಶಿವಮೊಗ್ಗದಲ್ಲಿ ಪ್ಲೇಸ್ಗೆ ಹೋಗಬೇಕು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ, ನಮ್ಮ ಚೆಕ್ ಲಿಸ್ಟಲ್ಲಿ ಇರಲೇ ಇಲ್ಲ. ಸೊ ಇನ್ನೂ ಟೈಮ್ ಇದೆ ನಾವು ಹೋಗೋ ಪ್ಲೇಸ್ಗೆ ಅಂತ ಹೇಳಿ ನಾವು ಬಂದಿದ್ದು ಶಿವಮೊಗ್ಗ ಝೂಗೆ ಬಂದ್ವಿ. ಗೈಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ಟೈಮು ನಾನು ಮೀನ್ಸ್ ಶಿವಮೊಗ್ಗ ಝೂಗೆ ಬಂದಿದ್ದು. ಟೈಮ್ ಇನ್ನೂ ಇತ್ತು, ನಾವು ಜೇನ್ಕಲ್ ಬೆಟ್ಟದಲ್ಲಿ ಲೇಟ್ ಆಗುತ್ತೆ ಅಂದ್ಕೊಂಡ್ವಿ, ಅಲ್ಲಿ ಬೇಗ ಬಂದ್ವಿ. ಹಾಗೆ ಹೈವೇ ಚೆನ್ನಾಗಿರೋದ್ರಿಂದ ಅಲ್ಲಿಂದನೂ ಕೂಡ ನಾವು ಶಿವಮೊಗ್ಗಕ್ಕೆ ಬೇಗ ರೀಚ್ ಆದ್ವಿ ನಾವು. ಸೊ ಹಾಗಾಗಿ ಝೂ ಕೂಡ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಒಂದಷ್ಟು ದೂರ ಹೋದಾಗ ಅಲ್ಲಿ ಚೆಕ್ ಪೋಸ್ಟ್ ಇತ್ತು, ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ನಾವು ಎಂಟ್ರಿ ಟಿಕೆಟ್ ತೊಗೊಬೇಕಿತ್ತು. ಸುದಿ ತಗೊತಾ ಇದ್ರು. ಜಶ್ವಿಮಾ ಸಫಾರಿ ಎಂಟ್ರಿ ಟಿಕೆಟ್ ಬಂದು ದೊಡ್ಡವ್ರಿಗೆ 250 ಇತ್ತು ಪರ್ ಪರ್ಸನ್, ಚೈಲ್ಡ್ಗೆ 3 ಇಯರ್ಸ್ ವಿಲ್ಲ ಫ್ರೀ ಇತ್ತು. 250 ಅಂತ ಹೇಳಿದ್ರೆ ಬರೀ ಝೂ ಒಂದಕ್ಕೆ ಅಲ್ಲ, ವಿತ್ ನಾವು ಸಫಾರಿ ಕೂಡ ತೊಗೊಂಡಿದ್ವಿ. ಹಾಗಾಗಿ ನಾವು ಫುಲ್ಲು ಸಫಾರಿ ವಿತ್ ಝೂನ ತೊಗೊಂಡಿದ್ವಿ. ಟೈಮ್ ಇನ್ನೂ ಇತ್ತಲ್ಲ, ಸಫಾರಿಗೂ ಹೋಗೋಣ, ಹೇಗಿರುತ್ತೆ ಅಲ್ಲಿ ಹುಲಿಗಳನ್ನೆಲ್ಲ ಹಾಗೆ ಬಿಟ್ಟಿರ್ತಾರೆ ನೋಡೋಣ ಅಂತ ಹೇಳಿ ಅದನ್ನು ತೊಗೊಂಡ್ವಿ ನಾವು. ಸೊ ಇವತ್ತು ನಾವು ಬಂದಿದ್ದೀವಿ ಶಿವಮೊಗ್ಗಕ್ಕೆ ಬಂದರೆ ಅಲ್ಲಿದ್ದು ಝೂ ನೋಡೋಕ್ಕೆ ಬರದೇ ಇರ್ತೀವ. ಸೊ ಬನ್ನಿ, ಯಾರೆಲ್ಲ ಝೂ ನೋಡಿಲ್ಲ ಈ ವಿಡಿಯೋ ಮುಖಾಂತರ ನೀವು ಝೂನ ನೋಡ್ಬೋದು. ನಾವು ಕೂಡ ಬರ್ತಾ ಇರೋದು ಫಸ್ಟ್ ಟೈಮ್. ನಾವಿವಾಗ ತೊಗೊಂಡಿರೋದು ಝೂ ಮತ್ತು ಸಫಾರಿ ಎಂಟ್ರಿ ತೊಗೊಂಡಿದ್ದೀವಿ. ಸೊ ಇವತ್ತು ಸಫಾರಿ ಹೇಗಿರುತ್ತೆ, ಝೂ ಅಲ್ಲಿ ಯಾವೆಲ್ಲ ಅನಿಮಲ್ಸ್ ಇರುತ್ತೆ ನೋಡೋಣ. ನಮ್ಮ ಜಶ್ವಿಗೆ ಅವ್ರ ಪಪ್ಪ ಒಂದಷ್ಟು ಕತೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ, ಏನೇನಿರುತ್ತೆ ಹೆಂಗಿರುತ್ತೆ ಅಂತೆಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅಲ್ಲಿ ಮುಂದೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ನಾವು ಕೂಡ ಟಿಕೆಟ್ನ ತೊಗೊಂಡು ಹೊರಡ್ತಾ ಇದ್ದೀವಿ ಝೂ ಒಳಗಡೆ. ಸೊ ಬನ್ನಿ ನನ್ನ ಜೊತೆ ನೀವು ಕೂಡ ನೋಡಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಾನು ಹೇಳೋದಾದರೆ ಬೆಸ್ಟು 250 ಕೊಟ್ಟು ಸಫಾರಿ ವಿತ್ ಝೂನ ತೊಗೊಂಡ್ರೆ ಬೆಸ್ಟು. ಯಾಕೆಂದರೆ ಝೂ ಅಲ್ಲಿ ನಾವು ನೋಡದೇ ಇರೋಂಥ ನಮ್ಮ ಮೈಸೂರು ಝೂ ಅಲ್ಲಿ ಇಷ್ಟು ಹತ್ರನೂ ನೋಡಿರಲಿಲ್ಲ ನಾವು. ಸಫಾರಿ ಮೀನ್ಸ್ ಝೂನ ಅಷ್ಟೆಲ್ಲ ಅನಿಮಲ್ಸ್ನ ನಾವು ತುಂಬ ಹತ್ರದಿಂದ ತುಂಬ ಚೆನ್ನಾಗಿ ನೋಡಿದ್ವಿ ಅಂತಲೇ ಹೇಳ್ಬೋದು. ನೀವು ಕೂಡ ಇದನ್ನು 2 ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ನಾವು ಈಗ ಹೊರಟ್ವಿ ಒಳಗಡೆ ಬಂದು 2:15 ಹಾಗಾಗಿ ಇವಾಗ ಫಸ್ಟು ನಾವು ಝೂ ನೋಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಅದಕ್ಕೂ ಮುಂಚೆ ಸ್ವಲ್ಪ ಕಾಫಿ ಟೀ ಏನಾದರೂ ಮಾಡ್ಕೊಳ್ಳೋಣ ಅಂತ ಈಗ ಕ್ಯಾಂಟೀನ್ಗೆ ಹೋಗ್ತಾಯಿದ್ವಿ. ಇಲ್ಲೇ ಕ್ಯಾಂಟೀನ್ ಕೂಡ ಅವೈಲೇಬಲ್ ಇದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ನೋಡಿ ಅಂತ ಹೇಳ್ಕೊತೀನಿ. ಬಿಕಾಸ್ ನಾವು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು, ಯಾರೆಲ್ಲ ನನ್ನ ಹಾಗೆ ಫಸ್ಟ್ ಟೈಮ್ ಬರ್ತಿರ್ತಾರೋ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಸಫಾರಿ ಬಂದು 2:15 ಸ್ಟಾರ್ಟ್ ಆಗೋದು. ಅದಕ್ಕೂ ಮುಂಚೆ ನೀವೇನಾದರೂ ಬೇಗ ಬಂದರೆ ಝೂಗೆ ಹೋಗ್ಬೋದು. ಸೊ ಝೂಗೆ ಆದರೆ 80 ರೂಪೀಸ್ ಪರ್ ಹೆಡ್ ಆಗುತ್ತೆ. ಆ್ಯಂಡ್ ನೀವು ಝೂ ಪ್ಲಸ್ ಸಫಾರಿ ತೊಗೊಂಡ್ರೆ ನಿಮಗೆ 250 ಆಗುತ್ತೆ. ಸೊ ವರ್ತ್ ಅಂತಲೇ ಹೇಳ್ಬೋದು 250ಗೆ. ನೀವು ಬರೀ ಝೂನ ಮಾತ್ರ ಪ್ರಿಫರ್ ಮಾಡಬೇಡಿ, ಕಾಂಬೋ ಪ್ರಿಫರ್ ಮಾಡಿ ಅಂತಲೇ ಕೇಳ್ಬೋದು. ಹಾಗೆ ಬಿಲೋ 3 ಇಯರ್ಸ್ ಮಕ್ಕಳಿಗೆ ಫ್ರೀ ಇರುತ್ತೆ. ಸುಮ್ಮನೆ ಬನ್ನಿ, ಇಲ್ಲಿಗೆ ಬರ್ತಾಯಿದ್ದೀವಾ? ಸೊ ಬನ್ನಿ ಇವಾಗ ನೋಡೋಣ ಏನು ತೊಗೊತೀವಿ ಅಂತ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು, ಲಂಚ್ ಕೂಡ ಮಾಡಿರಲಿಲ್ಲ ಅಂತ ಹೇಳಿ ಇಲ್ಲೇ ಲಂಚ್ನ ಮಾಡ್ಕೊತಾ ಇದ್ವಿ. ಜಶ್ವಿ ನೋಡಿ ಕಾರ್ನ್ ತೊಗೊಂಡಿದ್ದೀನಿ ಅಂತ ಹೇಳಿ ಕಾರ್ನ ತೋರಿಸ್ತಾ ಇದ್ಲು. ಇನ್ನು ಅಲ್ಲೇ ಐಸ್ ಕ್ರೀಮ್ ಅಂತೆಲ್ಲ ಇತ್ತು, ಒಂದಷ್ಟು ಅಲ್ಲೇ ತಿನ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸಫಾರಿ ಮತ್ತು ಝೂಗೆ. ಸೊ ಈ ವ್ಲಾಗು ಇನ್ನೂ ಕಂಟಿನ್ಯೂ ಆಗುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ, ಆ್ಯಂಡ್ ಮುಂದೆ ಬರುವಂತಹ ವ್ಲಾಗ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ವ್ಲಾಗ್ನ ಅಪ್ಲೋಡ್ ಮಾಡೋದನ್ನ ಡಿಲೇ ಮಾಡಲ್ಲ ಅಂತ ಕೂಡ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟು ಬಿ ಕಂಟಿನ್ಯೂ.